ಒಂದ್ ಸೆಕೆಂಡ್ ಈ ವಿಡಿಯೋ ನೋಡಿ. ಇದೆ ಸರ್, ಹಿಂದ್ಗಡೆ ನೋಡಿ ಹೇ ಇದೆ. ಇದಿದೆ ಅಲ್ಲ, ಅದಿತಿ ಹಾಸ್ಪಿಟಲ್ ಇದು. ಈ ಎಲೆಕ್ಟ್ರಾನಿಕ್ ಸಿಟಿಲಿ MNC ಕಂಪ್ನಿಲಿ ಕೆಲಸ ಮಾಡ್ತಿರೋ ತಾನೇ ಈ ವಿಡಿಯೋ ನೋಡ್ತಿರೋದು. ಹಂಗಂದ್ರೆ ಈ ವಿಡಿಯೋ ನಿಮಗೇನೆ ಎಷ್ಟು ದಿನ ಅಂತ ದುಡ್ಡನ್ನೆಲ್ಲ ಮನೆ ಬಾಡಿಗೆ ಕಟ್ಕೊಂಡು PGಗೆ ರೆಂಟ್ ಕಟ್ಕೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ. ನಿಮ್ದು ಒಂದು ಸ್ವಂತ ಸೂರು ಬೇಡವಾ? ಸೊ ಹಂಗಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಾಡುವ ವಿಶ್ವಾಸ್. ಈಗ ಬೆಂಗಳೂರಲ್ಲಿ ತುಂಬ ಜನಕ್ಕೆ ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಇರುತ್ತೆ ಆ್ಯಂಡ್ ತುಂಬ ಕಾಸ್ಟ್ಲಿನೂ ಇರುತ್ತೆ. ಸೊ ಅದಕ್ಕೆ ನಮ್ಮ ಒರೈನ್ ಅವರು ಅವರ ಹೊಸ ಪ್ರಾಜೆಕ್ಟ್ ಓಪನ್ ಮಾಡಿದ್ದಾರೆ, ನೆಕ್ಸಾ ಸಿಟಿ ಅಂತ. ಅದು ಎಲ್ಲಿ ಲೊಕೇಟ್ ಆಗಿರೋದು? ಚನ್ನಾಪುರ ರೋಡ್, ಆನೇಕಲ್ಗೆ ಹೋಗ್ತಾ ರೂಟಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಒಳ್ಳೆ ಸ್ಪಾಟ್ ಇದೆ. ತುಂಬ ಹತ್ರನೂ ಇದೆ ಮೇನ್ ರೋಡ್ಗೆ, ತುಂಬ ಚೆನ್ನಾಗೂ ಇದೆ. ಸೊ ಅಲ್ಲಿದ್ದೀವಿ. ಈ ಸೈಟ್ ಬಗ್ಗೆ, ಈ ಲೇಔಟ್ ಬಗ್ಗೆ ತುಂಬ ಫುಲ್ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾವು ಅವ್ರ ಮ್ಯಾನೇಜರ್ ಹತ್ರ ಕೇಳಿದ್ರೆ ನಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ ಹಾಯ್ ಸರ್. ಹಲೋ ಸರ್. ಹಾಯ್ ಸರ್. ಸೊ ಈಗ ಈ ಸೈಟು ಎಷ್ಟು ಸೈಟ್ಸ್ ಇದೆ ಇಲ್ಲಿ? ಮೇಯ್ನು ಟೋಟಲ್ 155 ಸೈಟ್ಸ್ ಇದೆ ಸರ್. ಇಲ್ಲಿ ಯಾಕೆ ತಗೋಬೇಕಂದ್ರೆ ಅಪ್ಕಮಿಂಗ್ ಡೆವಲಪ್ಮೆಂಟ್ಸ್ ಮತ್ತೆ ಕನೆಕ್ಟಿವಿಟಿ ಸರ್. ಇಲ್ಲಿಂದ ನಿಮಗೆ ಕನೆಕ್ಟಿವಿಟಿ ಬೊಮ್ಮಸಂದ್ರಾಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿಗೆ ಆಗಿರ್ಬೋದು, ಸರ್ಜಾಪುರ ರೋಡ್ಗೆ ಆಗಿರ್ಬೋದು, ಅದಾದ್ಮೇಲೆ ಇಲ್ಲಿ ಬರ್ತಾ ಇರೋದು ಪೆರಿಫೆರಲ್ ರಿಂಗ್ ರೋಡ್ ಆಗಿರ್ಬೋದು. ಓ ನೈಸ್. ಸೊ ಅದೇ ತರ ಕನೆಕ್ಟಿವಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಬಂದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅಲ್ಲಿ ತುಂಬಾ ಎಂಪ್ಲಾಯ್ಸ್ ಇದೆ. ಅಲ್ಲಿ ಇರಕ್ಕೆ ನಮಗೆ ಸ್ಪೇಸ್ ಇಲ್ಲ. ಅಂದ್ರೆ ಅಲ್ಲಿ ಮನೆ ಮಾಡ್ಬೇಕಂದ್ರೆ ಮಾಡಕ್ ಆಗಲ್ಲ, ಯಾಕಂದ್ರೆ ಕಂಪ್ಲೀಟ್ಲಿ ಇಂಡಸ್ಟ್ರೀಸ್. ಸೊ ಅಲ್ಲಿಂದ ತುಂಬಾ ಹತ್ರ ಇರೋದು ಒಂದು 10 ನಿಮಿಷ ಲೈಕ್ ಡ್ರೈವ್. ಸೊ ನೀವು ಪ್ರಾಪರ್ಟಿ ಇಲ್ಲಿ ತಗೊಂಡ್ರೆ ನೀವು ಇರ್ಬೋದು, ಇಲ್ಲ ರೆಂಟಿಗೆ ಬಿಡ್ಬೋದು, ಇಲ್ಲಾಂದ್ರೆ PG ಆಗು ಮಾಡ್ಕೋಬಹುದು. ಓಕೆ. ಸೊ ಏನೇನು ಡೈಮೆನ್ಷನ್ಸ್ ಅಲ್ಲಿ ಇದೆ ಸರ್? ನಮ್ಮ ಹತ್ರ 800 ಸ್ಕ್ವೇರ್ ಫೀಟ್ ಇದೆ, 1000 ಸ್ಕ್ವೇರ್ ಫೀಟ್ ಇದೆ, 1200 ಇದೆ. ಓಕೆ. ಇಲ್ಲಿ ಈ ವೈಟ್ ಬಿಲ್ಡಿಂಗ್ ನೋಡ್ತಾ ಇದ್ದಾರೆ ಸರ್, ಇದು ಅಲಯನ್ಸ್ ಯೂನಿವರ್ಸಿಟಿ ಇದೆ ಸರ್. ಹಿಂದ್ಗಡೆ ನೋಡಿ ಹಾಸ್ಪಿಟಲ್ ಇದೆ. ಇದಿದೆ ಅಲ್ಲ, ಅದಿತಿ ಹಾಸ್ಪಿಟಲ್ ಇದು ಸರ್. ಇಲ್ಲಿ ಡೆವಲಪ್ಮೆಂಟ್ಸ್ ಅಂತ ಬಂದ್ರೆ ನಿಮ್ಗೆ ನೋಡಿ ರೋಡ್ಸ್ ಆಲ್ರೆಡಿ ರೆಡಿ ಇದೆ. ಇಲ್ಲಿ ಡ್ರೈನೇಜ್ ಕನೆಕ್ಷನ್, ವಾಟರ್ ಕನೆಕ್ಷನ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿದೆ. ಅದೇ ತರ ಸ್ಟ್ರೀಟ್ ಲೈಟ್ಸ್ ರೆಡಿ ಇದೆ. ಅದೇ ತರ STPನೂ ನಮ್ದು ರೆಡಿ ಇದೆ. ಆ ಕಡೆ ರೆಡಿ ಆಗ್ತಾ ಇದೆ ನೋಡಿ, STP ರೆಡಿ ಇದೆ. ಆಮೇಲೆ ಇಲ್ಲಿ ಬಂದು ಮೇನ್ ರೋಡ್ ಅಲ್ಲೇ ನಮ್ದು ಕಮರ್ಷಿಯಲ್ ಪ್ರಾಪರ್ಟಿ ಕೂಡ ಇದೆ. ಓಕೆ ಓಕೆ. ಕಮರ್ಷಿಯಲ್ ಯಾರಾದ್ರೂ ಒಂದು ಶಾಪ್ ಮಾಡಬೇಕು, ಇಲ್ಲ ಏನೋ ಒಂದು ಮಾಡ್ಬೇಕಂದ್ರೆ ಮಾಡ್ಕೋಬಹುದು. ಎಸ್. ಅಂಡ್ ಇಲ್ಲಿ ಪ್ರೈಸ್ ರೇಂಜ್ ಏನಿದೆ ಸರ್? ಸರ್ ಆಕ್ಚುಲಾಗಿ ಕಾಸ್ಟ್ಲಿ ಇದೆ ಸರ್, ಸುತ್ತಮುತ್ತ ಸರೌಂಡಿಂಗ್ಸ್ ಇರೋದ್ ಪ್ರಕಾರ. ಬಟ್ ಇಲ್ಲಿ ನಾವು ಏನು ಅಂದ್ರೆ ಎಲ್ರಿಗೂ ಒಂದು ಪ್ರಾಪರ್ಟಿ ಒಳ್ಳೆ ರೇಟ್ ಕೊಡ್ಬೇಕು ಅಂತ ಹೇಳಿ ಓನ್ಲಿ 4499ಗೆ ಪ್ಲಾಟ್ ನ 4499. ಹೌದು ಅಷ್ಟೇ ಸರ್. EMI ಆಪ್ಷನ್ ಇದೆಯಾ ಸರ್? ಹೌದು ಸರ್. ಕಸ್ಟಮರ್ ಬಂದು ಓನ್ಲಿ 20 to 30% ಪೇಮೆಂಟ್ ಮಾಡಿದ್ರೆ ಸಾಕು, ರಿಮೈನಿಂಗ್ ಎಲ್ಲ ಬ್ಯಾಂಕ್ ಲೋನ್ ಆಗುತ್ತೆ ಸರ್. ಹೌದಾ? ಎಲ್ಲ ನಾವೇ ಮಾಡ್ಕೊಡ್ತೀವಿ. ಕಸ್ಟಮರ್ಗೆ ಹೋಗಿ ಬ್ಯಾಂಕ್ ರೌಂಡ್ಸು ಏನೂ ಇಲ್ಲ. ಕಸ್ಟಮರ್ ಓನ್ಲಿ ಬುಕಿಂಗ್ ಮಾಡ್ತಾರೆ, ಅದಾದ್ಮೇಲೆ ಎಲ್ಲ ಪ್ರಾಸೆಸ್ ಅವ್ರಿಗೆ ಡೋರ್ ಸ್ಟೆಪ್ ಅಲ್ಲೇ ಮಾಡ್ಕೊಡ್ತೀವಿ. ಇದು ಯಾವತ್ತಿಂದ ಸರ್ ಬುಕಿಂಗ್ ಸ್ಟಾರ್ಟ್ ಆಗಿರೋದು? ಸರ್ ಇವಾಗ ನಾವು ಆಲ್ರೆಡಿ ಪ್ರೀ ಬುಕಿಂಗ್ ಆಗಿದೆ. ಕಸ್ಟಮರ್ಸ್ ವಿತೌಟ್ ಸೀಯಿಂಗ್ ಪ್ರಾಪರ್ಟಿ 20 to 30 ಸೈಟ್ಸ್ ಬುಕ್ ಮಾಡಿದ್ದಾರೆ. ಓ ನೈಸ್. ಇವಾಗ ನಮ್ದು ಲಾಂಚ್ ಇರೋದು ಆಕ್ಚುಲ್ ಆಗಿ 23rd ಸರ್, ಸಂಡೇ. ಹೌದು, ಸಂಡೇಗೆ 23rd ಅಂದ್ರೆ ಎಲ್ಲರೂ ರಜಾ ಇರುತ್ತೆ. ಹೌದೌದು, ಅದಕ್ಕೆ ಮಾಡಿರೋದು ಸರ್. ಯಾರಾದ್ರೂ ಬರ್ಬೇಕಂದ್ರೆ ಸರ್ ಅವ್ರಿಗೆ ಏನು ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಟ್ರಾಫಿಕ್ ಅಲ್ಲೇ ಡ್ರೈವ್ ಮಾಡ್ಕೊಳ್ಳೋದು ಏನ್ ಬೇಕಾಗಿಲ್ಲ. ನಮ್ದೇ ಡ್ರೈವರ್ ಬರ್ತಾರೆ, ಪಿಕಪ್ ಮಾಡ್ಕೊಂತಾರೆ, ಬರ್ತಾರೆ, ಸೈಟ್ ತೋರಿಸ್ತಾರೆ. ನಿಮ್ಗೆ ಇಷ್ಟ ಆದ್ರೆ ಇಮಿಡಿಯೇಟ್ ಆಗಿ ಅಲಾಟ್ಮೆಂಟ್ ಮಾಡ್ಕೋಬಹುದು, ಬುಕ್ ಮಾಡ್ಕೋಬಹುದು. ಅದಾದ್ಮೇಲೆ ಮನೆಗೆ ಹೋಗಿ ಬಿಡ್ತಾರೆ ಸರ್. ಅಂಡ್ ಸಂಡೇ ಬುಕ್ ಮಾಡಿದ್ರೆ ಏನ್ ಆಫರ್ ಇದೆ ಸರ್? ಸರಿ, ಸಂಡೇ ಬಂದು 1 ಲಕ್ಷ 2 ಲಕ್ಷ ಕೊಟ್ಟು ಬುಕ್ ಮಾಡಿದ್ರೆ ಅವ್ರಿಗೆ 3 ಲಕ್ಷ ಗೋಲ್ಡ್ ಕೊಡ್ತಾ ಇದೀವಿ ಸರ್. ಈ ಖಾತಾ ಅಂತ ಏನ್ ಹೇಳ್ತಿದ್ದಾರೆ? ಈ ಖಾತಾ. ಹೌದು. ಈ ಖಾತಾ ಇಲ್ಲ ಅಂದ್ರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಲ್ಲ. ಸೊ ಇದಕ್ಕೆ DC ಕನ್ವರ್ಷನ್ ಮಾಡಿ ಇಂಡಿವಿಜುವಲ್ ಈ ಖಾತಾನು ತಗೊಂಡಿದೀವಿ. ಇಂಡಿವಿಜುವಲ್ ಈ ಖಾತಾ. ಹೌದು. ನಿಮ್ಗೆ ರಿಜಿಸ್ಟ್ರೇಷನ್ ಆಗಿದ್ಮೇಲೆ ಕೊಡ್ತೀನಿ, ಅದೆಲ್ಲ ಏನೂ ಇಲ್ಲ. ನೀವು ಇಮಿಡಿಯೇಟ್ ಆಗಿ ಖಾತಾ ಕೊಟ್ಬಿಡ್ತೀನಿ. ಆಲ್ರೆಡಿ ಖಾತಾ ಆಗಿದೆ. ನಮ್ದು ಕನ್ಸ್ಟ್ರಕ್ಷನ್ ಹೆಂಗಂದ್ರೆ ತುಂಬಾ ಚೆನ್ನಾಗಿದೆ ಸರ್. ನಿಮ್ಗೆ ಏನು ಸೈಟ್ ಜೊತೆಲ್ಲೇ ಕನ್ಸ್ಟ್ರಕ್ಷನ್ ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಗೆ 55 ಲಕ್ಷಕ್ಕೆ ಒಳ್ಳೆ ಮನೆ, ಸಿಂಪ್ಲೆಕ್ಸ್ ಮನೆ ಮನೆ. ಎಷ್ಟು BHK? 2 BHK ಸರ್. ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ತುಂಬಾ ಸಿಂಪಲ್. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದೇ ತರ ಆಫೀಸ್ ನಮ್ದು ಜಯನಗರ್ 4th ಬ್ಲಾಕ್ ಅಲ್ಲಿ ಇದೆ. ಅಲ್ಲಿ ಬಂದು ನೀವು ಆಫೀಸ್ ಅಲ್ಲೇ ಡಿಸ್ಕಷನ್ ಮಾಡಿ. ಈಗ ಗೂಗಲ್ ಅಲ್ಲಿ ಹೊಡಿಬೇಕಂದ್ರೆ ಏನಂತ ಹೊಡಿಬೇಕು? ಒರೈನ್ ಗ್ರೂಪ್ಸ್ ಅಂತಿದ್ರೆ ಬರುತ್ತೆ ಸರ್. ಹೌದಾ? ಹೌದು.